ಹೆಲೋ ಎಲ್ರಿಗೂ ನಮಸ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬರ್ರಿ. ಭಾಳ ದಿನ ಆತು ನಾ ವಿಡಿಯೋನ ಶುರು ಮಾಡಿದ್ದಿಲ್ಲ, ಅಂತ ವಿಡಿಯೋನ ಹಾಕಿದ್ದಿಲ್ಲ, ವಿಡಿಯೋನ ಶುರು ಮಾಡಿಲ್ಲ, ವಿಡಿಯೋನ ಶೂಟ್ ಮಾಡಿಲ್ಲ. ಇವತ್ತು ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ಗಳನ್ನ ನಾನು ಎತ್ತಿಟ್ಕೊಂಡಿದ್ದೆ ನಿಮಗೋಸ್ಕರ. ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಮತ್ತೆ ಶೇರ್ ಮಾಡಾಕತ್ತೀನಿ, ಹೇರ್ಸ್ ರಿಲೇಟೆಡ್ ಆಮೇಲೆ ಸ್ಕಿನ್ ರಿಲೇಟೆಡ್. ಹಾಗೆ ಶುರು ಮಾಡೋಣ ಬರ್ರಿ. ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತು ಸ್ಕೂಲ್ಗೆ ಹೋಗುವಾಗ ಹೇರ್ ಸ್ಟೈಲ್ ಮಾಡ್ಕೋತಾ ಇದ್ದೆ, ಹಾಗೆ ಒಂದು ವಿಡಿಯೋನ ಎತ್ತಿಟ್ಕೊಂಡೆ. ಇವತ್ತು ಸ್ಕೂಲ್ಗೆ ಹೋಗಬೇಕು, ಹಾಗೆ ರೆಡಿ ಆಗೋದಿತ್ತು. ಇದಕ್ಕಿಂತ ಹಿಂದಿನ ದಿನ ನಾನು ಈ ರೀತಿ ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೆ. ಅದನ್ನು ನಾನು ಬಿಚ್ಚಿರಲಿಲ್ಲ, ಅಂದರೆ ಕರೆಕ್ಟಾಗಿ ಕುಂತಿತ್ತು. ಮತ್ತು ಬಿಚ್ಚಿದ್ರೆ ನನಗೆ ಮತ್ತೆ ಹಾಕೊಳ್ಳಿಕ್ಕೆ ಏರುಪೇರಾಗುತ್ತೆ, ಎಲ್ಲ ಕೂದಲು ಸಿಕ್ಕಾಗ್ತಾವೆ ಮತ್ತು ಹರಿದೋಗ್ತಾವೆ ಅನ್ನೋ ಭಯದಿಂದ ಅದನ್ನು ಹಂಗೆ ಬಿಟ್ಕೊಂಡಿದ್ದೆ. ಅಂದರೆ ನಿನ್ನೆ ಈವ್ನಿಂಗ್ ಬಂದ ತಕ್ಷಣ ಹಂಗೆ ನಾನು ಕ್ಲಿಪ್ ಹಾಕ್ಕೊಂಡು ಅದನ್ನು ಹಂಗೆ ಬಿಟ್ಟು ಇಡೀ ರಾತ್ರಿ ಮತ್ತು ಮಾರ್ನಿಂಗು ಸ್ಯಾಡಿ ಉಟ್ಟ ಮೇಲೆ ಮತ್ತು ಅದು ಹಂಗೆ ಇತ್ತು. ಸೊ ಅದನ್ನು ಮತ್ತೆ ನೀಟಾಗಿ ತಕ್ಕೊಂಡು ಅದು ತಲೆ ಎಲ್ಲ ನೀಟಾಗಿ ಬಾಚಿಕೊಂಡು ಮತ್ತು ಅದನ್ನು ಈ ರೀತಿ ಹಾಕ್ತಾ ಇದ್ದೀನಿ. ಉದ್ದ ಕೂದಲಂದರೆ ಸುಮ್ಮನೆ ಅಲ್ಲ, ಮೇಂಟೈನ್ ಮಾಡಬೇಕಾಗುತ್ತೆ, ಭಾಳ ಮೇಂಟೈನ್ ಮಾಡಬೇಕಾಗ್ತದೆ. ಆಮೇಲೆ ಹಿಕ್ಕೊಳ್ಳಿಕ್ಕೂ ಪ್ರಾಬ್ಲಮ್ ಆಗ್ತೈತಿ. ನೀಟಾಗಿ ಹಿಕ್ಕೊಂಡು ತೊಡಕೆಲ್ಲ ಬಿಡಿಸ್ಕೊಂಡು ಹೇರ್ ಸ್ಟೈಲ್ ಮಾಡೋ ಅಷ್ಟೊತ್ತಿಗೆ ಅಬ್ಬಬ್ಬಾ ಅಂಥೇಳಿ ಕೈ ಸೋತಾಗ್ಬಿಡುತ್ತೆ, ಮತ್ತು ನಮಗೂ ಕೂಡ ಸುಸ್ತಾಗಿಬಿಡ್ತದೆ. ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಬೇಗ ಒಂದವರಿಗೆ ಕೊಡೋದಿಲ್ಲ ಕೂದಲನ್ನ, ಬೇಡ ಬೇಡ ಅಂದ್ರೂ ಕೆಲವರಿಗೆ ದೇವರು ಉದ್ದ ಕೂದಲು ಕೊಟ್ಬಿಡ್ತಾನೆ. ಹಾಗೆ ನನಗೆ ಅದೇನು ಪ್ರಾಬ್ಲಮ್ ಇಲ್ಲ, ನನಗೆ ಕೂದಲ ಇಷ್ಟ. ನನಗೆ ಉದ್ದ ಜಡೆ ಉದ್ದ ಕೂದಲಿರೋದು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ. ಅದಕ್ಕೆ ನಾನು ಯಾವಾಗ್ಲೂ ಉದ್ದಾನೇ ಇಸ್ಕೋತೀನಿ. ಸುಮ್ಮನೆ ಸ್ಟೆಪ್ ಕಟ್ಟು, ಲೇಯರ್ ಕಟ್ಟು ಅಂತ ಆ ಫ್ಯಾಷನ್ನು ಆ ಥರ ಎಲ್ಲ ಫ್ಯಾಷನ್ ಮಾಡೋಕ್ಕೆ ಹೋಗಿ ನನ್ನ ಕೂದಲನ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಇದ್ದದ್ರಲ್ಲೇ ನನ್ನ ಕೂದಲ ಇಷ್ಟ ಚೆಂದ ಕಾಣಿಸ್ತಾವೆ, ಉದ್ದಿದ್ರೇ ಚೆಂದ ಕಾಣಿಸ್ತಾವೆ ಅಂಥೇಳಿ ಸ್ಟ್ರೇಟ್ ಕಟ್ ಮಾಡ್ಕೋತೀನಿ. ಭಾಳ ಆದ್ರೆ ನನ್ನಷ್ಟಕ್ಕೆ ನಾನೇ ಓನ್ ಕಟ್ ಮಾಡ್ಕೊಂಡಾಗ ಯು ಶೇಪಾಗಿ ಬಂದಿರ್ತದಲ್ಲ, ಆ ಒಂದು ಕಟ್ ಸಾಕು ನನಗೆ, ಹೇರ್ ಕಟ್ಟು ಅದೇ ನೀಟಾಗಿ ಕಾಣಿಸ್ತದ. ಇವತ್ತು ಹೇರ್ ಸ್ಟೈಲ್ ಹೆಂಗಾಗೈತಿ ಅಂತ, ಹೆಂಗೆ ಮಾಡ್ಕೋತೀನಿ ಅಂತ ಕೊನೆವರೆಗೂ ನೋಡಿರಿ. ಅಲ್ಲಿವರೆಗೂ ನಾನು ಒಂದು ಟಿಪ್ಸ್ ಶೇರ್ ಮಾಡ್ಕೋತಾ ಹೋಗ್ತೀನಿ, ಒಂದಿಷ್ಟು ಟಿಪ್ಸ್ಗಳನ್ನು. ಕೂದಲು ನಿಮ್ಗೆ ಏನಾದರೂ ಭಾಳ ಉದುರ್ತಾವಂತಂದ್ರೆ ನಿಮ್ಮದು ಹೆಲ್ತಲ್ಲಿ ಏನೋ ವೇರಿಯೇಷನ್ ಆಗಿದೆ, ನಿಮ್ಮ ಒಂದು ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಂತಲೇ ಅರ್ಥ. ಜಾಸ್ತಿ ಉದುರ್ತಿದ್ರ ಅಂತ ಹೇಳಿದೆ ಅಂದ್ರೇ, ಈಗ ನೀವು ಬ್ಯುಸಿ ಶೆಡ್ಯೂಲ್ ಇರ್ತದೆ, ನಿಮ್ಗೆ ಸಿಕ್ಕಾಪಟ್ಟೆ ಮನೆ ಕೆಲಸ ಮಾಡ್ತಿದ್ರೆ ಮನೆಯಲ್ಲೇ ಇರೋರಿಗೂ ಕೂಡ ಟೆನ್ಷನ್ ಇರ್ತೈತಿ, ಸಿಕ್ಕಾಪಟ್ಟೆ ಕೆಲಸ ಇರ್ತಾವೆ. ಹಾಗೆ ಹೊರಗೆ ಹೋಗೋರಿಗೂ ಕೂಡ ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತೈತಿ. ಆ ಪ್ರೆಷರಿಂದ ನಾವು ಸರಿಯಾಗಿ ನಿದ್ದೆ ಮಾಡೋಲ್ಲ, ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ನೀರು ಕುಡಿಯೋಂಗಿಲ್ಲ, ಸರಿಯಾಗಿ ಹಣ್ಣು ಆಮೇಲೆ ಡ್ರೈ ಫ್ರೂಟ್ಸು ಏನು ಈ ಥರ ಚಲೋದೇನು ತಿಂತಿರಲ್ಲ. ಅದಕ್ಕೋಸ್ಕರ ನಮ್ಮ ಬಾಡಿಯಲ್ಲಿ ಎಲ್ಲವನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಯಾಲ್ಸಿಯಂ, ವಿಟಮಿನ್ ಎಲ್ಲನೂ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ನಿದ್ದೆ ಕೂಡ ಸ್ವಲ್ಪ ಮಾಡ್ತೀವಿ, ಹಾಗಾಗಿ ಕೂದಲು ಜಾಸ್ತಿ ಉದ್ರಕ್ಕೆ ಶುರು ಮಾಡ್ತಾವೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಪೊಲ್ಯೂಷನ್. ಹೊರಗಡೆ ಹೋದಾಗ ಸಿಕ್ಕಾಪಟ್ಟೆ ಡಸ್ಟ್ ಆಗ್ತದೆ. ಆಮೇಲೆ ವಾರಕ್ಕೆ ಒಂದೇ ಸತಿ ತೊಳ್ಕೊಳ್ಳೋದು, ಎಣ್ಣೆನೂ ಹಚ್ಕೊಳ್ಳದೆ ಇರೋದು, ವಾರಕ್ಕೆ ಒಂದು ಸತಿನೇ ಎಣ್ಣೆ ಹಚ್ಚೋದು, ಈ ರೀತಿ ಆದರೆ ಹೇರ್ ಕೇರ್ ಆಗೋದಿಲ್ಲ. ವಾರದಲ್ಲಿ 2 ಸತಿ ಆದರೂ ಎಣ್ಣೆ ಹಚ್ಚಬೇಕು, ವಾರದಲ್ಲಿ 2 ಸತಿ ಆದರೂ ಎಣ್ಣೆ ತಲೆ ಸ್ನಾನ ಮಾಡಬೇಕು, ಶಾಂಪು ನೀಟಾಗಿ ಹಚ್ಕೊಂಡು, ಹೌದಲ್ವಾ? ಆ ರೀತಿ ಇರದೇ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಹಾಗೆ ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಹೋಗಬೇಕು. ನಾರ್ಮಲಾಗಿ ನೀವು ಜಾಸ್ತಿ ಉದುರ್ತಿತ್ತಪ್ಪ ಅಂತಂದ್ರೆ ಸ್ವಲ್ಪ ಏನು ಮೇಂಟೈನ್ ಮಾಡೋಕ್ಕೆ ಶುರು ಮಾಡ್ತಿರಲ್ಲ, ಅತ್ತಿಂದ ನೀವು ಸ್ವಲ್ಪ ಮಿಡ್ಲಲ್ಲಿ ಸ್ವಲ್ಪನೇ ಉದುರ್ತಾವೆ. ಕೊನೆಯದ್ರಲ್ಲಿ ನಿಮಗೆ ತೀರಾ ಸ್ವಲ್ಪ ಉದುರಿದ್ರೆ ಅದು ನಾರ್ಮಲ್ ಅಂತ ತಿಳ್ಕೊಂಬಿಡ್ರಿ, ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸಿಕ್ಕಾಪಟ್ಟೆ ಉದುರ್ತಿದ್ರೆ ಮಾತ್ರ ಟೆನ್ಷನ್ ತೊಗೋಬೇಕು. ನಾರ್ಮಲಾಗಿ 4-5 ಈ ಬಾಚಣಿಗೆ ಬಾಚುವಾಗ ಒಂದು 4-5 ಹರಿದ್ರೆ ಟೆನ್ಷನ್ ಇಲ್ಲ. ತಲೆ ತೊಳ್ಕೊವಾಗ ಕೂಡ ಒಂದಿಷ್ಟು ಹರಿತಾವ, ಟೆನ್ಷನ್ ಇಲ್ಲ. ಅದಕ್ಕಿಂತ ಜಾಸ್ತಿ ಸಿಕ್ಕಾಪಟ್ಟೆ ಹರಿತಿದ್ರೆ ಮಾತ್ರ ಟೆನ್ಷನ್ ತೊಗೋಬೇಕು. ಆವಾಗ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ನಾನಿಲ್ಲಿ ಫಾಲೋ ಮಾಡ್ತೀನಿ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ನಾನು ಯಾವಾಗಲೂ ಅಷ್ಟೇ
ನನ್ನ ಹಿಂದಿನ ವೀಡಿಯೋಸನ್ನು ನೋಡ್ರಿ, ಎಲ್ಲ ಗೊತ್ತಾಗ್ತದೆ. ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ನೀರು ಜಾಸ್ತಿ ಕುಡ್ಕೋಬೇಕು. ಆಮೇಲೆ ಈ ಸಾಸಿವೆ ಎಣ್ಣೆನ ಯೂಸ್ ಮಾಡ್ತೀನಿ, ಅಲೋವೆರಾ ಜೆಲ್ನ ಯೂಸ್ ಮಾಡ್ತೀನಿ ಕೂದಲಿಗೆ. ಹಾಗೆ ಒಂದಿಷ್ಟು ಬಟ್ಟೆಯಿಂದ ತಯಾರಾಗಿರುವಂಥ ರಬ್ಬರ್ ಬ್ಯಾಂಡ್ಸನ್ನು ಯೂಸ್ ಮಾಡ್ತೀನಿ, ವುಡನ್ ಕೋಂಬ್ ಯೂಸ್ ಮಾಡ್ತೀನಿ, ಬಿಡಿ ಬಿಡಿಯಾಗಿರುವಂಥ ಹಲ್ಲು ಇರೋವಂಥ ಕೋಂಬನ್ನು ಯೂಸ್ ಮಾಡ್ತೀನಿ. ಹಾಗೆ ಈ ರೀತಿ ನನ್ನ ಒಂದು ಹೇರ್ಸ್ ಎಕ್ಸಸರೀಸ್ ಇರುತ್ತೆ. ಆಗಾಗ ಮನೆಯಲ್ಲಿ ಟೋನರ್ ಸಹ ನಾನು ಯೂಸ್ ಮಾಡಿ ಹಚ್ತಾ ಇರ್ತೀನಿ. ನನ್ನ ವಿಡಿಯೋಗಳಲ್ಲಿ ಬೇಕಿದ್ದರೆ ನೋಡಿ. ಹಾಗೆ ಟೋನರ್ನ ಯೂಸ್ ಮಾಡೋದಕ್ಕೆ ನಾನು ನ್ಯಾಚುರಲ್ಲಾಗಿ ಏನೆಲ್ಲ ಸಿಗುತ್ತೆ ಎಲ್ಲ ಕಡೆಯಿಂದನೂ ಕಿತ್ಕೊಂಡು ಬಂದುಬಿಡ್ತೀನಿ. ಈ ಹಾರ ಹಾಕಿರ್ತಾರಲ್ಲ, ಆ ಹಾರದಿಂದ ಬರೋಂಥ ಹೂವನ್ನು ಸಹ ನಾನು ಬಿಡಲ್ಲ, ಅದನ್ನೂ ಸಹ ಕಿತ್ತಿ ಹಾಕ್ತಾಯಿದ್ದೀನಿ. ಈ ರೋಸ್ ಪೆಟಾಲ್ಸಿಂದ ನಾವು ಫೇಸ್ ಪ್ಯಾಕನ್ನು ಮಾಡ್ಕೋಬಹುದು. ಆಮೇಲೆ ರೋಸ್ ವಾಟರ್ನ ರೆಡಿ ಮಾಡ್ಕೊಳ್ಬಹುದು. ಇದೇ ರೋಸ್ ವಾಟರ್ನ ಟೋನರ್ ಥರ ಯೂಸ್ ಮಾಡಿಕೊಂಡು ನಮ್ಮ ಕೂದಲಿಗೆ ಕೂಡ ಅಪ್ಲೈ ಮಾಡ್ಕೋಬೋದು, ಫೇಸಿಗೆ ಕೂಡ ಅಪ್ಲೈ ಮಾಡ್ಕೋಬೋದು, ಹೌದಲ್ವಾ? ಯಾವುದೇ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋವಾಗ ಅದರಲ್ಲಿ ಕೂಡ ಇದನ್ನು ಹಾಕಬಹುದು. ಆಮೇಲೆ ಆಗಳೇನು ತೋರಿಸಿದ್ನಲ್ಲ, ಅದು ಯಾವ ತಪ್ಪಲ ಅಂತ ಕೇಳೋದಾದರೆ ಅದು ನೆಲ್ಲಿಕಾಯಿ ತಪ್ಪಲ. ಓಕೆ, ನೆಲ್ಲಿಕಾಯಿ ತಪ್ಪಲನ ಇಟ್ಕೊಂಡು ಅದನ್ನು ನೀಟಾಗಿ ಒಣಗಿಸಿ ಇಟ್ಕೊಂಡು ಅದರಿಂದ ನಾನು ಎಣ್ಣೆ ಮಾಡ್ಕೋತೀನಿ. ಸೊ ಎಣ್ಣೆ ಅದು ಹಚ್ಕೋತೀನಿ. ಅದು ಎಣ್ಣೆ ಯಾವ ರೀತಿ ಮಾಡಬೇಕು ಅನ್ನೋದು ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಒಂದು ನೆಲ್ಲಿಕಾಯಿ ಎಲೆಯಿಂದ ಯಾವ ರೀತಿ ಎಣ್ಣೆ ತಯಾರು ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳಿದರೆ ನಾನು ಆ ಒಂದು ವಿಡಿಯೋನ ನಾನು ಮಾಡ್ತೀನಿ. ಪ್ರತಿಯೊಂದನ್ನು ಯಾವುದು ಕೂಡ ಚೆಲ್ಲಕ್ಕೆ ಇಷ್ಟಪಡಲ್ಲ, ಎಲ್ಲನೂ ಕೂಡ ರಿಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ನಮಗೆ ಕೂದಲಿಗೆ ಮತ್ತು ನಮ್ಮ ಹೆಲ್ತಿಗೆ, ನಮ್ಮ ಸ್ಕಿನ್ನಿಗೆ ಎಲ್ಲ ರೀತಿ ಯೂಸ್ ಆಗೇ ಆಗುತ್ತೆ. ಕೆಲವೊಂದು ಸತಿ ಎಲ್ಲವನ್ನು ನಾವು ಮನೆಯಲ್ಲೇ ಇದ್ಕೊಂಡು ಹೊರಗೆ ರೆಡಿ ಆಗಿರೋಂತಕ್ಕಂಥ ಪ್ರಾಡಕ್ಟ್ಗಳನ್ನ ದುಡ್ಡು ಕೊಟ್ಟು ತಂದು ಯೂಸ್ ಮಾಡೋಕ್ಕಿಂತನೂ ನಮ್ಮ ಮನೆಯಲ್ಲೇ ಸಾಕಷ್ಟು ಬಿದ್ದು ಚೆಲ್ಲಿ ಹೋಗ್ತಿರ್ತದೆ. ಅದನ್ನು ನಾವು ಯೂಸ್ ಮಾಡಿಕೊಂಡು ನಮಗೆ ಅಂತ ಒಂದು ಏನದು ನಮ್ಮ ಒಂದು ಸೆಲ್ಫ್ ಕೇರ್ನ ನಾವು ಮಾಡ್ಕೋಬೋದು. ಈಗ ಪ್ರತಿಯೊಂದನ್ನು ಹರಿದಿಟ್ಕೋತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನು ಪ್ಲ್ಯಾನ್ ಮಾಡಿದೆ ಅಂದರೆ, ಈ ಒಂದು ಚೆಂಡು ಇದ್ದಾವಲ್ಲ, ಇದನ್ನು ಕಿತ್ಕೊಂಡು ಇದನ್ನು ಬೀಜ ಅಂದರೆ ಇದು ಒಣಗಿಸೇನೆ ಇದ್ರ ಬೀಜ ಹಾಕಿದರೆ ಗಿಡ ಬೆಳೀತದೇನೋ ಅಂಥೇಳಿ ಇದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ನೋಡೋಣ ಈ ಒಂದು ಎಕ್ಸ್ಪೀರಿಯೆನ್ಸ್ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಹಾಗೆ ನಮ್ಮ ಒಂದು ಹಾರ್ಮೋನ್ಸ್ ಅಂತ ಹೇಳಿದ್ನಲ್ಲ, ಸೊ ನಮ್ಮ ಒಂದು ಬಾಡಿಯಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇರ್ತಿದ್ಲೆ, ಅದಕ್ಕೋಸ್ಕರ ಕಿವಿ ಹಣ್ಣು ಕೂಡ ತಿನ್ನಬೇಕು, ಪಪ್ಪಾಯ ಹಣ್ಣು ತಿನ್ನಬೇಕು, ದಾಳಿಂಬೆ ಹಣ್ಣು ಮೋಸ್ಟ್ ಇಂಪಾರ್ಟೆಂಟು. ಸೊ ದಾಳಿಂಬೆ ಹಣ್ಣು ಕೂಡ ತಿನ್ನೋದ್ರಿಂದ ಮೈಯಲ್ಲಿ ರಕ್ತ ಹೆಚ್ಚಾಗುತ್ತೆ, ಹಾಗೆ ಹೆಲ್ದಿ ಕೂಡ ಇರ್ಬೋದು. ನನ್ನ ಒಂದು ಹೆಲ್ದಿ ಫುಡ್ಡಲ್ಲಿ ನಾನು ಈ ಒಂದು ಮಾಲ್ಟನ್ನು ಪ್ರಿಪೇರ್ ಮಾಡಿಕೊಂಡು ಡೈಲಿ ರೂಟೀನಲ್ಲಿ ಕುಡಿತಾ ಇರ್ತೀನಿ. ಹಾಗೆ ನನ್ನ ವಿಟಮಿನ್, ಕ್ಯಾಲ್ಸಿಯಂ ಸಿಕ್ಕಾಪಟ್ಟೆ ಹೆಚ್ಚಾಗಿ ಹೇರಳವಾಗಿ ಈ ಕಾಳಲ್ಲಿ ಇರೋದ್ರಿಂದ ನನಗೆ ನನ್ನ ಒಂದು ಪ್ರೋಟೀನು ಎಲ್ಲನೂ ಕೂಡ ನನ್ನ ಕೂದಲಲ್ಲಿ ಹೋಗ್ತೈತಿ. ನನ್ನ ಒಂದು ಬಾಡಿಯಲ್ಲಿ ನಾನು ಫ್ಯಾಟ್ ಆಗೋದಿಲ್ಲ. ಎಲ್ಲನೂ ನಾನು ತಿಂದದ್ದು ಜಾಸ್ತಿ ಕೂದಲಿಗೆ ಹೋಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನನಗೂ ಹಂಗೆ ಅನಿಸುತ್ತೆ ಒಂದೊಂದು ಸತಿ. ನಾನು ತಿಂದಿರೋವಂಥದ್ದು ಫುಡ್ ಎಲ್ಲನೂ ನನ್ನ ಕೂದಲಿಗೆ ಹೋಗುತ್ತೆ. ಯಾಕೆಂದರೆ ಬಹಳ ಫಾಸ್ಟ್ ಬೆಳೆದ್ಬಿಡ್ತಾವೆ ನನ್ನ ಕೂದಲ. ಇವತ್ತು ಈ ಒಂದು ಮಾಲ್ಟನ್ನು ತಯಾರು ಮಾಡೋದಕ್ಕೆ ಒಂದು 17 ಕಾಳುಗಳನ್ನು ನಾನು ಬಿಸಿ ಮಾಡಿ ಅದನ್ನು ಬೀಸ್ಕೊಂಡು ಬಂದು ಮಾಲ್ಟನ್ನು ರೆಡಿ ಮಾಡಿಕೊಂಡು ಡೈಲಿ ಮಾರ್ನಿಂಗ್ ನಾನು 1 ಚಮಚಷ್ಟು ಕುಡಿತಿರ್ತೀನಿ. ನಿಮಗೇನಾದರೂ ಇದು ಯಾವ ರೀತಿ ಮತ್ತೆ ಮಾಡ್ಕೊತೀನಿ ಮತ್ತು ಯಾವ ರೀತಿ ಮಾಲ್ಟ್ ಮಾಡಿದ್ರಿ ಮತ್ತು ಹೆಂಗೆ ಕಾಣಿಸುತ್ತೆ ಮತ್ತು ಇನ್ನೂ ಡೀಟೇಲ್ಸ್ ಬೇಕಿದ್ದರೆ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ, ತಪ್ಪದೆ ನೋಡ್ರಿ. ಆಮೇಲೆ ಈ ಒಂದು ಟೋನರ್ ಕೂಡ ನಾನು ಲಾಸ್ಟ್ ಟೈಮ್ ರೆಡಿ ಮಾಡ್ಕೊಂಡಿದ್ದೆ, ಬಹಳ ಯೂಸ್ಫುಲ್ ಅನ್ನಿಸ್ತು. ಒಂದೇ ಯೂಸಿಗೆ ನಾನು ಹೇರ್ ಫಾಲ್ ಕಂಟ್ರೋಲ್ ಆಯ್ತು. ಅದಕ್ಕೋಸ್ಕರ ಕೊನೆಯಲ್ಲಿ ಇದನ್ನು ಹೇಳ್ತಾ, ನನ್ನ ಒಂದು ಚಾನಲಲ್ಲಿ ನಿಮ್ಗೆ ಕೂದಲು ರಿಲೇಟೆಡ್ ಭಾಳ ವೀಡಿಯೋಸ್ ಸಿಗ್ತಾವೆ. ಹಾಗೆ ಡೈಲಿ ವ್ಲಾಗ್ಸ್ ಏನಾದರೂ ಬೇಕಪ್ಪ ಅಂತಂದರೆ ಕಮೆಂಟ್ ಮಾಡಿ ತಿಳಿಸ್ರಿ. ಡೈಲಿ ವ್ಲಾಗ್ ಕೂಡ ಶೇರ್ ಮಾಡ್ತೀನಿ. ಹೋಗಿ ಬರ್ತೀನಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.